ನಮಸ್ಕಾರ ವೀಕ್ಷಕರೇ, ನಾನು ರಂಜಿತಾ. ಇವತ್ತು ನಾನು ನಿಮಗೆ ವಿಶೇಷವಾದಂತಹ ರೆಸ್ಟೋರೆಂಟ್ ಒಂದನ್ನು ಪರಿಚಯ ಮಾಡುತ್ತಿದ್ದೇನೆ. ಯಾಕಪ್ಪ ಈ ರೆಸ್ಟೋರೆಂಟ್ ಅಷ್ಟೊಂದು ವಿಶೇಷ ಅಂತೀರಾ? ಯಾಕಂದ್ರೆ ಈ ರೆಸ್ಟೋರೆಂಟ್ ಇರುವಂತಹ ಜಾಗ, ಈ ರೆಸ್ಟೋರೆಂಟ್ ಇರೋದು ಜೈನ ಕಾಶಿಯ ಮೂಡುಬಿದ್ರೆಯಲ್ಲಿ. ಸಾಕಷ್ಟು ಹೋಟೆಲ್ಗಳು ನಾವಿರೋ ಜಾಗದಲ್ಲಿದ್ದರೂ ಕೆಲವೊಂದಿಷ್ಟು ಹೋಟೆಲ್ಗಳು ಮಾತ್ರ ಆಹಾರ ಪ್ರಿಯರ ಮನಸ್ಸನ್ನ ಮುಟ್ಟೋ ಪ್ರಯತ್ನ ಮಾಡೋದು. ಅಂತಹುದ್ದೇ ಹೋಟೆಲ್ಗಳಲ್ಲಿ ಒಂದು ಪಂಚಮಿ. ಕೊರೋನಾದ ಸಂದರ್ಭದಲ್ಲಿಯೇ ದೇಶದ ಎಲ್ಲಾ ವ್ಯವಹಾರಗಳ ಬಾಗಿಲು ಮುಚ್ಚುವ ಸಂದರ್ಭದಲ್ಲಿಯೇ ಪಂಚಮಿ ತನ್ನ ಬಾಗಿಲು ತೆರೆದಿತ್ತು. ಇಂಥ ಸಂದರ್ಭದಲ್ಲಿ ಹೋಟೆಲ್ ಆರಂಭಿಸುವುದು ಮೂರ್ಖತನ ಎಂದು ಹೇಳಿದವರೆಲ್ಲ ಭಾರಿ ಬಾ ಎಂದು ಹೇಳುವಂತೆ ಮಾಡಿದೆ ಅಂದ್ರೆ ಈ ಹೋಟೆಲ್ ಸ್ಪೆಷಲ್ ತಾನೆ. ನಾನ್ ವೆಜ್ ಇಷ್ಟಪಡುವಂತ ಜನರ ಮಧ್ಯೆ ಒಂದು ವೆಜಿಟೇರಿಯನ್ ಹೋಟೆಲ್ ಶಬಾಷ್ ಎನಿಸಿಕೊಂಡಿದೆ ಅಂದಾದ್ಮೇಲೆ ಅದು ಸ್ಪೆಷಲ್ ತಾನೆ. ಹಾಗಾದ್ರೆ ಎಲ್ಲರೂ ಒಂದ್ಸಾರ್ತಿ ಆದ್ರೂ ಈ ಹೋಟೆಲ್ಗೆ ಬಂದು ಹೋಗ್ಲೇಬೇಕು. ಹಾಗಿದ್ರೆ ಮತ್ತೆ ತಡ, ಬನ್ನಿ ಹೋಗೋಣ, ರುಚಿ ಸವಿಯೋಣ. ಬನ್ನಿ ವೀಕ್ಷಕರೇ, ಈಗ ನಾವು ಪನ್ನೀರ್ ಚಿಲ್ಲಿನ ಟೇಸ್ಟ್ ಮಾಡೋಣ. ವಾವ್, ಪನ್ನೀರ್ ಚಿಲ್ಲಿ ಅಂತೂ ತುಂಬಾನೇ ಚೆನ್ನಾಗಿದೆ. ಬಾಯಿಲಿಟ್ರೆ ಹಾಗೆ ಬೆಣ್ಣೆ ಥರ ಕರಗಿ ಹೋಗ್ತಿದೆ. ಇನ್ನೂ ನನಗೆ ಕಾಯಕ್ಕಾಗಲ್ಲ. ಉಳಿದೆಲ್ಲ ಡಿಶನ್ನ ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ವಾವ್, ಪನ್ನೀರ್ ಪೆಪ್ಪರ್ ಡ್ರೈ ಅಂತೂ ತುಂಬಾನೇ ಚೆನ್ನಾಗಿತ್ತು. ಇದರಲ್ಲಿ ಹಾಕಿರುವಂಥ ಪದಾರ್ಥಗಳು ಮತ್ತು ಮಸಾಲೆ ಕೂಡ ಬಾಯಲ್ಲಿ ತುಂಬಾನೇ ಚೆನ್ನಾಗಿ ಬೆರೀತಿದೆ. ವೆಜ್ ಬಿರಿಯಾನಿಯಲ್ಲಿ ಹಾಕಿರುವಂತಹ ಮಸಾಲೆ ಮತ್ತು ಅದರಲ್ಲಿರೋ ಪದಾರ್ಥ ಅಂತೂ ತುಂಬಾನೇ ಚೆನ್ನಾಗಿದೆ. ಈ ಕಾಂಬಿನೇಷನ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಬನ್ನಿ ಹೋಟೆಲ್ನ ಮಾಲೀಕರನ್ನ ಮಾತಾಡ್ಸ್ಕೊಂಡು ಬರೋಣ. ನಮಸ್ತೆ ಸರ್. ನಮಸ್ತೆ. ಈ ಜೈನ ಕಾಶಿ ಮೂಡುಬಿದ್ರೆಯಲ್ಲಿ ಉತ್ತರ ಭಾರತ ಶೈಲಿಯ ರೆಸ್ಟೋರೆಂಟ್ ಓಪನ್ ಮಾಡೋ ಯೋಚನೆ ಹೇಗೆ ಬಂದಿದ್ದು ಸರ್? ನನಗೆ ಅಂದರೆ ನಾನು ಹುಟ್ಟಿ ಬೆಳೆದಿದ್ದು ಇದೇ ಊರಾಗೆ, ಹಾಗಾಗಿ ನಾನು ದಾವಣಗೆರೆಗೆ ಹೋಟ್ಲಿತ್ತು. ನನಗೆ ನಮ್ಮ ಮನೆ ಹತ್ರ ಇದೇ ಈ ಊರಾಗೆ ಒಂದು ಹೋಟ್ಲ್ ಮಾಡಬೇಕಂತ ಬಂತು. ವೆಜ್ಜೇ ಮಾಡಬೇಕಂತ ಯಾಕೆ ಬಂತಂದರೆ ಇಲ್ಲಿ ಜೈನ್ಸ್, ಬ್ರಾಹ್ಮಣ್ಸ್ ಮತ್ತು ಟೂರಿಸ್ಟ್ ಸ್ವಲ್ಪ ಜಾಸ್ತಿ ಇದ್ದಾರೆ. ಆಳ್ವಾಸ್ ಪೇರೆಂಟ್ಸ್ ಎಲ್ಲ ಲಿಂಗಾಯತರು ಅವರು. ಹಂಗಾಗಿ ನಾನು ವೆಜ್ಜೇ ಮಾಡಬೇಕಂತ ಮಾಡಿದ್ದು ಹೋಟ್ಲ್. ಹಂಗಾಗಿ ಇಲ್ಲಿ ಒಂದು ಹೋಟ್ಲ್ ಮಾಡಿದ್ದು. ಸರ್, ಹೋಟೆಲ್ ಓಪನ್ ಮಾಡೋ ಟೈಮಲ್ಲಿ ಕೊರೋನಾ ಬಂದಿದ್ದು ನಿಮಗೆ ಚಾಲೆಂಜಿಂಗ್ ಅನ್ನಿಸ್ಲಿಲ್ವಾ? ಭಾಳ ಅನಿಸಿತ್ತು ಚಾಲೆಂಜಿಂಗ್. ಯಾಕಂದರೆ ನಾವು ಓಪನ್ ಮಾಡಿ ಒಂದು ವಾರಕ್ಕೆ ನಮ್ಮದು ಹೋಟ್ಲು ಬಂದಾಗಿತ್ತು. ಅದು ಆಗಿ ಮತ್ತೆ 2 ತಿಂಗಳು ಚಾಲು ಮಾಡಿದ ಮೇಲೆ ಮತ್ತೆ 1 ತಿಂಗಳು ಬಂದಾಗಿತ್ತು. ಹಂಗಾಗಿ ಭಾಳ ನಮಗೆ ಚಾಲೆಂಜಿಂಗ್ ಅನಿಸಿತ್ತು. ಆದರೂ ನಾವು ಫೇಸ್ ಮಾಡ್ಕೊಂಡು ಬಂದಿದ್ದೇವೆ ಇಷ್ಟ ತನಕ. ಈಗ ಒಳ್ಳೆ ರೆಸ್ಪಾನ್ಸ್ ಇದೆ ಕಸ್ಟಮರಿಗೆ ನಮಗೆ. ಸರ್, ನಿಮ್ಮ ಹೋಟೆಲಲ್ಲಿ ಎಷ್ಟು ರೀತಿಯ ವಿಧದ ನಾವು ತಿಂಡಿನ ನೋಡ್ಬೋದು? ಇಲ್ಲ ಏನೆಲ್ಲ ಸರ್ವ್ ಮಾಡ್ತೀರಿ? ಅಷ್ಟೆಲ್ಲ ಇದೆ ನಮ್ಮಲ್ಲಿ. ಎಷ್ಟು ವಿಧದ್ದಂದರೆ ಸೌತ್ ಇಂಡಿಯನ್ ಅಂದರೆ ನಾವು ಮಾಡಿಡೋದು ಒಂದು 10-15 ವಿಧದ್ದು ಮಾಡ್ತೇವೆ. ಆಮೇಲೆ ದೋಸೆಗಳು ಮಾಡ್ತೇವೆ ಭಾಳ. ಆಮೇಲೆ ಸ್ಪೆಷಲಾಗಿ ದಾವಣಗೆರೆ ಬೆಣ್ಣೆ ದೋಸೆ ಅಂತ ನಾನೊಂದು ಮಾಡಿದ್ದೆ ಇಲ್ಲಿ. ಅಂದರೆ ಇಲ್ಲಿ ಯಾರು ಮೂಡುಬಿದ್ರೆಗೆ ಎಲ್ಲಿ ಇಲ್ಲ ದಾವಣಗೆರೆ ಬೆಣ್ಣೆ ದೋಸೆ ಅಂತ. ಹಾಗಾಗಿ ಅದನ್ನೊಂದು ನಾನು ಮಾಡಿದ್ದೀನಿ ಇಲ್ಲಿ, ದಾವಣಗೆರೆ ಬೆಣ್ಣೆ ದೋಸೆ. ಆಮೇಲೆ ಬೇರೆ ಉತ್ತರ ಭಾರತೀಯ ಶೈಲಿ ಅಂದರೆ ನೀವು ಏನು ಆರ್ಡ್ರ್ ಕೊಡ್ತೀರಿ ಅದನ್ನು ನಾವು ಮಾಡಿಕೊಡ್ತೇವೆ. ಹೆಚ್ಚು ಕಮ್ಮಿ ಒಂದು 100ರ ಮೇಲೆ ಐಟಮ್ ನಾವು ಮಾಡ್ತೇವೆ. ಒಂದೊಂದೇ ಆರ್ಡ್ರ್ ಮಾಡಿ ಕೊಡ್ತೇವೆ. ಅಂಥದ್ದೆಂತ ಮಾಡಿಡುವಂಥದ್ದು ಏನಿಲ್ಲ ನಮ್ಮಲ್ಲಿ. ಆಮೇಲೆ ಇದೆ ಬಟರ್ ನಾನ್, ಕುಲ್ಚಾ ಮತ್ತು ಚೈನೀಸಾಗೆ ಮಶ್ರೂಮ್ ಡಿಶ್ ಎಲ್ಲ ಮಾಡ್ತೇವೆ ನಾವು. ಏನೇನು ವೆರೈಟಿ ಇದೆ ಒಂದು 100-150 ವೆರೈಟಿ ಮಾಡಿ ಕೊಡ್ತೇವೆ ನಾವು. ಸರ್, ಇವಾಗ ನಿಮ್ಮ ಹೋಟೆಲ್ಗೆ ಗ್ರಾಹಕರು ಬರ್ತಾರಲ್ಲ, ಎಲ್ಲರೂ ಹೆಚ್ಚಾಗಿ ಕೇಳುವಂಥ ಪದಾರ್ಥ ಯಾವುದು ಅಥವಾ ಡಿಶ್ ಯಾವುದು? ನಮ್ಮಲ್ಲಿ ಹೆಚ್ಚಾಗಿ ಕೇಳುವಂಥದ್ದಂದ್ರೆ ಮಶ್ರೂಮಾಗೆ ಕೇಳ್ತಾರೆ. ಚೈನೀಸಾಗೆ ಮಶ್ರೂಮ್ 65, ಪನ್ನೀರ್ ಗೀ ರೋಸ್ಟು. ಆಮೇಲೆ ಗ್ರೇವಿಯಾಗೆ ನಮ್ಮದು ಹೋಟ್ಲೊಂದು ದಾವಣಗೆರೆಗೆ ಹೋಟ್ಲಿದೆ, ಹೈದರಾಬಾದಿ ಭಾಳ ಫೇಮಸ್ 15 ವರ್ಷದಿಂದ. ವೆಜ್ ಹೈದರಾಬಾದಿ, ಮಶ್ರೂಮ್ ಹೈದರಾಬಾದಿ, ಎಲ್ಲದ್ರಾಗ ಹೈದರಾಬಾದಿ ಮಾಡ್ತೇವೆ. ಬೇಬಿ ಕಾರ್ನ್ ಎಲ್ಲ ಮಶ್ರೂಮ್ ಹೈದರಾಬಾದಿ, ಕಡಾಯಿ ನಮ್ಮದು ಭಾಳ ಫೇಮಸ್ ಅದು. ಮತ್ತು ದಾಲ್ ತಡ್ಕ, ದಾಲ್ ಕೋಲಾಪುರಿ. ನಾರ್ತ್ ಕಡೆಯವರು, ಉತ್ತರ ಭಾರತೀಯವರೆಲ್ಲ ಭಾಳ ಇಷ್ಟಪಡ್ತಾರೆ ನಮ್ಮ ಹೋಟೆಲ್. ಹಂಗಾಗಿ ತುಂಬ ಚೆನ್ನಾಗಿತ್ತು ಊಟ. ಕ್ಲೀನಾಗಿದೆ, ವಾಶ್ರೂಮ್ ಕೂಡ ಹೈಜೆನಿಕ್ ಆಗಿದೆ, ಮತ್ತು ಫುಡ್ ಸರ್ವ್ ಮಾಡೋರು ಕೂಡ ತುಂಬ ಫ್ರೆಂಡ್ಲಿ ಇದ್ದಾರೆ. ಮತ್ತು ಈಗ ನೆಕ್ಸ್ಟ್ ಟೈಮ್ ಅದು ಚೆನ್ನಾಗಿದ್ದರಿಂದ ಬೆಳಗ್ಗೆ ಟಿಫಿನ್ ಕೂಡ ಇಲ್ಲೇ ಮಾಡಿದ್ದೀನಿ. ಚೆನ್ನಾಗಿದೆ ಹೋಟೆಲ್. ಫುಡ್ಡು ಓಕೆ, ತೊಂದರೆ ಇಲ್ಲ. ನಾವು ಈಗ ವೆಜಿಟೇರಿಯನ್ ಊಟ ಮಾಡಿದ್ದು ಪಂಚಮಿ ರೆಸ್ಟೋರೆಂಟ್ ಒಳ್ಳೆಯದಾಗಿದೆ. ಮತ್ತು ಸರ್ವಿಸ್ ವೆರಿ ಫಾಸ್ಟ್, ಗುಡ್ ವೆರಿ ಗುಡ್ ಊಟ, ತೊಂದರೆ ಇಲ್ಲ. ಊಟ ಚೆನ್ನಾಗಿದೆ. ಊಟ ಚೆನ್ನಾಗಿದೆ. ಪೂರಿ ತೊಗೊಂಡಿವಿ, ತಂದೂರಿ ರೊಟ್ಟಿ ತೊಗೊಂಡಿವಿ, ಕಾಜು ಫ್ರೈ ತೊಗೊಂಡಿವಿ. ಚಲೋ ಐತ್ರಿ ಊಟ.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಮೂಡುಬಿದ್ರೆ ಪಂಚಮಿ ಹೋಟೆಲ್ಗೆ ಬಂದಿದ್ವಿ. ನಾನಂತೂ ಇಲ್ಲೇ ಫುಡ್ಡನ್ನು ಸಖತ್ತಾಗಿ ಎಂಜಾಯ್ ಮಾಡಿದೆ. ಇದರ ರುಚಿಯೂ ಕೂಡ ಹಾಗೆ ಇತ್ತು. ಹೇಗೆ ಶುಚಿಯಾಗಿತ್ತು ಅದರ ರುಚಿಯೂ ಕೂಡ, ಅದರ ಸ್ವಾದವೂ ಸಹ ತುಂಬಾ ಚೆನ್ನಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರೆಸ್ಟೋರೆಂಟ್ ಜೊತೆಗೆ ನಾವು ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಕ್ಯಾಮ್ರಾ ಪರ್ಸನ್ ಪವಿತ್ರ ಜೊತೆ ರಂಜಿತಾ, ಆಳ್ವಾಸ್ ನ್ಯೂಸ್ ಟೈಮ್, ಮೂಡುಬಿದ್ರೆ.